ಅಯ್ಯೋ ಬಾಧೆ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕುಂಭಕೋಣ ಮಠಕ್ಕೆ ಆದರದ ಸ್ವಾಗತ. ನಿಮ್ಮ ಬರುವಿಕೆಗಾಗಿ ನಮ್ಮ ಪಾರು ಪತ್ತೇದಾರರು ಕಾತರದಿಂದ ಕಾಯ್ತಾ ಇದ್ದಾರೆ. ನನ್ನನ್ನು ಕಾಪಾಡಿ ಗುರುಗಳ ಬಳಿ ಕರೆದುಕೊಂಡು ಹೋಗಿ. ಈ ಉದರ ಬೇನೆ ನನ್ನಿಂದ ತಡೆಯಲಾಗುತ್ತಿಲ್ಲ. ಮಹಾಪ್ರಭು, ಪ್ರಯಾಣದಿಂದ ದಣಿದಿದ್ದೀರಿ, ಬಿಡಾರದಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನನ್ನ ಪ್ರಾಣನೇ ಹೋಗುತ್ತಿದೆ, ಇನ್ನೆಂಥ ವಿಶ್ರಾಂತಿ. ಹಾಗನ್ನಬೇಡಿ ಮಹಾಪ್ರಭು, ದಯಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ಕರ್ಕೊಂಡೋಗಿ. ಪಾರುಪತ್ಯದಾರರೇ, ನಿಮ್ಮನ್ನು ನಂಬಿ ನಾನು ಮೋಸ ಹೋದೆ. ಈಗ ಮಹಾರಾಜರಿಗೆ ನಾನು ಏನು ಉತ್ತರ ಹೇಳಲಿ? ನಾನು ಈಗೇನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಎಲ್ಲ ಶ್ರೀಹರಿನೇ ದಾರಿ ತೋರಿಸ್ಬೇಕು. ಮಠದಲ್ಲಿ ಗುರುಗಳಿಲ್ಲ, ನಾವು ತಪ್ಪು ಮಾಹಿತಿ ನೀಡಿದೀವಿ ಅಂತ ರಾಜರಿಗೆ ಗೊತ್ತಾದ್ರೆ ಇಡೀ ಮಠದ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ. ಮಠಕ್ಕೆ ಕೊಟ್ಟಿರೋ ಆಸ್ತಿ ದೇಣಿಗೆನ ಹಿಂಪಡೆದ್ರು ಪಡಿಬಹುದು. ಅದು ಬಿಡಿ ಪ್ರತಿನಿಧಿಗಳೇ, ಒಂದು ವೇಳೆ ಮಠದಲ್ಲಿ ರಾಜರ ಪ್ರಾಣನೇ ಹೊರಟೋದ್ರೆ? ಶ್ರೀಹರಿ, ನಿಮ್ಮಿಂದ ಮಠಕ್ಕೆ ಕಳಂಕ ತಪ್ಪಿದ್ದಲ್ಲ ಶಾಂಭಟ್ರೆ. ವೆಂಕಟನಾಥ ಬರಲ್ಲ, ನಿಮ್ಮಿಂದ ಮಠದ ಘನತೆ ಮಣ್ಪಾಲಾಗ ತಪ್ಪಲ್ಲ. ಶ್ರೀಹರಿ, ದಾರಿ ತೋರ್ಸಪ್ಪ. ನಮ್ಮ ಮಕ್ಕಳಿಗೆ ಏನಾದರೂ ಆದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನಾಯ್ತು ಅಂತ ಹೇಳಿ. ಆಚಾರ್ಯರೇ, ನನ್ನ ಮಗನಿಗೆ ಏನಾಯ್ತು? ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದಾರೆ. ಮಕ್ಳಿಗೆ ವಿದ್ಯೆ ಕೊಡ್ತೀನಿ, ಊಟ ಕೊಡ್ತೀನಿ ಅಂತ ಏನ್ ಕೊಟ್ರಿ ನೀವು? ಏನಾದರೂ ಆದ್ರೆ ಸುಮ್ಮನೆ ಬಿಡಲ್ಲ. ಏನಾಯ್ತು ಹೇಳಿ ಆಚಾರ್ಯರೇ. ಆಚಾರ್ಯರೇ, ನಮಗೂ ಗೊತ್ತಿಲ್ಲ. ನಿತ್ಯ ಊಟ ಮಾಡೋ ಹಾಗೆ ಮಾಡಿದ್ರು, ಈಗ ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾರೆ. ನಾವು ಏನೇನೋ ಔಷಧೋಪಚಾರ ಮಾಡಿದ್ವಪ್ಪ, ಆದ್ರೆ ಏನೂ ಪ್ರಯೋಜನ ಆಗ್ತಿಲ್ಲ. ವಿದ್ಯಾಪೀಠದ ಮಕ್ಕಳನ್ನ ಈ ವಾಮನನೇ ನೋಡ್ಕೊಳ್ಳೋದು. ಆಚಾರ್ಯರೇ, ನೀವು ನನ್ನ ಮೇಲೆ ಹೇಳ್ಬೇಡಿ. ಮತ್ತೆ ಪಾಠ ಮಾಡೋರು ನೀವು, ಅಡುಗೆ ಮಾಡೋರು ನೀವು, ತಿನ್ಸೋರು ನೀವು. ನಾನೇನಿದ್ರು ತಿಂದಿದ್ದನ್ನ ತೊಳೆದಿಡೋದು. ನೀವು ಹೇಳಿದ ಕೆಲಸ ಮಾಡೋದಷ್ಟೇ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ ಅಂತ ನಾನು ಎಲ್ಲಿ ಹೇಳಿದೆ ವಾಮನ? ನಡೆದಿದ್ದ ಘಟನೆ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳ ಜೀವಕ್ಕೆ ಏನಾದರೂ ತೊಂದರೆ ಆದ್ರೆ ನಿಮ್ಮನ್ನ ಜೀವ ಸಹಿತ ಬಿಡ್ತೀವಿ ಅನ್ಕೋಬೇಡಿ. ಶ್ರೀಹರಿ, ಶ್ರೀಹರಿ, ಇದೆಂಥ ಪ್ರಮಾದ ಆಗೋಗಿದೆ. ಇದನ್ನು ಮೊದಲೇ ಹೇಳಬೇಕಿತ್ತಲ್ವ ಭೋಗೇಂದ್ರ? ಪಾಪ ವಯಸ್ಸಾದ ಶಾಂಭಟ್ರು ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ? ಅವ್ರಿಗೆ ನಿಭಾಯಿಸೋ ಶಕ್ತಿ ಇಲ್ಲ ಗುರುಗಳೇ. ಅವ್ರಿಗೆ ಮರವಿನ ಸಮಸ್ಯೆ. ಅವ್ರ ತಪ್ಪಿಂದನೇ ಇಷ್ಟೆಲ್ಲ ಆಗಿರೋದು. ಅವರು ತಿಳಿದವರು, ಬೇಕು ಅಂತ ಈ ರೀತಿ ತಪ್ಪು ಮಾಡಿರೋದಿಲ್ಲ. ಹೇಗೋ ಆಗಿ ಹೋಗಿದೆ. ಗುರುಗಳು ಮನಸ್ಸು ಮಾಡಿದರೆ ಮಾತ್ರ ಮಹಾರಾಜರ ಸಮಸ್ಯೆ ಪರಿಹರಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆಯಾ? ಈಗ ಬೇರೆ ದಾರಿ ಏನಿದೆ? ಒಂದು ಕೆಲಸ ಮಾಡಿ, ಗುರುಗಳಿರೋ ಕಡೆ ಮಹಾರಾಜರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ. ಅಯ್ಯೋ ಗುರುಗಳೇ, ಅದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಆದರೆ ನೀವು ಮನಸ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ ಆಗುತ್ತೆ. ಏನು? ಸುಧೀಂದ್ರ ತೀರ್ಥ ಗುರುಗಳು ಮಾಡಬೇಕಾಗಿರೋ ಕೆಲಸ ನನ್ನಿಂದ ಆಗತ್ತಾ? ಅವರು ದೈವಿ ಪುರುಷರು, ಅಪರೋಕ್ಷ ಜ್ಞಾನಿಗಳು. ಇದು ನನ್ನಂತಹ ಸಾಮಾನ್ಯನಿಂದ ಸಾಧ್ಯವೇ ಇಲ್ಲ. ಗುರುಗಳೇ, ಜ್ಞಾನ ವಿದ್ಯೆಯಲ್ಲಿ ನೀವು ಯಾರಿಗೂ ಏನೂ ಕಡಿಮೆ ಇಲ್ಲ. ನಿಮ್ಮ ಧ್ಯಾನ ಭಕ್ತಿ ಅಪರಿಮಿತವಾದದ್ದು. ತಿಳಿಯದೆ ತಪಶಕ್ತಿಯನ್ನ ನೀವು ಸಂಪಾದನೆ ಮಾಡಿದ್ದೀರಿ. ನಿಮ್ಮ ಶಕ್ತಿ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಈ ಕೆಲಸ ಮಾಡಲೇಬೇಕು. ಮಠದ ಮರ್ಯಾದೆನ ಉಳಿಸ್ಲೇಬೇಕು.
ಇಲ್ಲ ಅಂದರೆ ನಾನು ಇಲ್ಲಿಂದ ಕದಲೋದೇ ಇಲ್ಲ. ಗುರುಗಳೇ, ಇದು ಮಠದ ಮರ್ಯಾದೆಯ ಪ್ರಶ್ನೆ. ನೀವು ದಯಮಾಡಿ ಮಹಾರಾಜನ ಉಳಿಸ್ಲೇಬೇಕು. ಹರಕೆ ಹೊತ್ತು ತೀರಿಸದೆ ತಪ್ಪು ಮಾಡಿದೆ. ನನ್ನ ಸುತ್ತ ಇಷ್ಟೂ ಜನ ಇದ್ದು ಏನೂ ಪ್ರಯೋಜನವಿಲ್ಲ. ಬೇಗ ಗುರುಗಳಿಗೆ ಬರ ಹೇಳಿ. ಯಾಕೆ ಎಲ್ಲರೂ ಮೌನವಾಗಿದ್ದೀರಿ? ನಾವು ಬಂದಿರೋ ವಿಚಾರ ಗುರುಗಳಿಗೆ ತಿಳಿದಿದೆಯೋ ಇಲ್ಲವೋ? ಮಹಾಪ್ರಭು, ಗುರುಗಳು ಬಂದರ? ಇಲ್ಲಿಗೆ ಗುರುಗಳು. ಪ್ರಭುಗಳು ಕ್ಷಮಿಸಬೇಕು, ಮಠದಲ್ಲಿ ಗುರುಗಳು ಇಲ್ಲ. ಅವರು ಸಂಚಾರಕ್ಕೆ ಹೋಗಿದ್ದಾರೆ. ಏನು? ಗುರುಗಳು ಸಂಚಾರಕ್ಕೆ ಹೋಗಿದ್ದಾರಾ? ಪ್ರತಿನಿಧಿಗಳೇ, ಏನು ವ್ಯವಸ್ಥೆ ಮಾಡಿದ್ದೀರಿ ನೀವು? ನನ್ನ ಪರಿಸ್ಥಿತಿ ಗೊತ್ತಿದ್ದು ನಿಮಗೆ ಇಷ್ಟೊಂದು ಉದಾಸೀನವೇ? ಯಾರು ಇವರು? ಪ್ರಭು, ಇವರು ಮಠದ ಪಾರುಪತ್ಯದಾರರು. ನೀವು ಕಳಿಸಿಕೊಟ್ಟ ಸಂದೇಶಕ್ಕೆ ಒಪ್ಪಿಗೆ ಸಹಿ ಹಾಕಿರುವುದು ಇವರೇ. ಹಾಗಾದರೆ ಮಠದಲ್ಲಿ ಗುರುಗಳು ಇಲ್ಲದ ವಿಚಾರ ಯಾಕೆ ತಿಳಿಸಲಿಲ್ಲ? ಯಾಕೆ ಬರ ಹೇಳಿದರಿ ನಮಗೆ? ಮಹಾರಾಜರೆಂದರೆ ಅಷ್ಟೊಂದು ಅಸಡ್ಡೆಯೇ ನಿಮಗೆ? ಮಹಾಸ್ವಾಮಿಗಳು ಕ್ಷಮಿಸಬೇಕು. ನನ್ನ ಅರಿವಿಗೆ ಬಾರದೆ ಏನೋ ಅಚಾತುರ್ಯ ನಡೆದು ಹೋಗಿದೆ. ಅರಿವಿಲ್ಲದ ಮೇಲೆ ಹೇಗೆ ಮಠದ ಪಾರುಪತ್ಯದಾರಿಕೆಯನ್ನು ಒಪ್ಪಿಕೊಳ್ಳಬೇಕು? ಶ್ರೀಹರಿ ಎಂದು ಧ್ಯಾನ ಮಾಡಿಕೊಂಡು ಮಠದ ಮೂಲೆಯಲ್ಲಿ ಬಿದ್ದಿರಬೇಕಾದ ವಯಸ್ಸಲ್ಲಿ ನಿಮಗೆ ಇಷ್ಟು ದೊಡ್ಡ ಜವಾಬ್ದಾರಿ ಬೇಕೆ? ನಾನು ಬೇಡ ಎಂದು ಗುರುಗಳಿಗೆ ಹೇಳಿದೆ ಪ್ರಭು. ಈಗ ನಾನು ಏನು ಮಾಡಲಿ ನೀವೇ ಹೇಳಿ. ಇವರನ್ನು ನೋಡಿದ ಮೇಲಾದರೂ ನಿಮಗೆ ಅರ್ಥವಾಗಬೇಕಾಗಿತ್ತು. ಇವರಿಗೆ ಮರವಿನ ಸಮಸ್ಯೆ ಇದೆ ಅಂತ ಕಾಣಿಸುತ್ತದೆ. ನಿಮ್ಮ ಉದಾಸೀನಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ. ಗುರುಗಳು ಬಂದ ಮೇಲೆ ನಿಮಗೆ ಉಗ್ರ ಶಿಕ್ಷೆ ಕೊಡಿಸುತ್ತೇನೆ. ಏನಾಯ್ತಪ್ಪ? ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನಾಯ್ತು ಅಂತ ಹೇಳಿ.